ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಕಿಟ್ಟಿ ಆಟೋನ ನಿಲ್ಲಿಸ್ತಾನೆ, ಅಂದರೆ ಕಲ್ಯಾಣ ಮಂಟಪಕ್ಕೆ ಬರಬೇಕು ಅಂತ. ಸರ್ ಎಲ್ಲಿಗೆ ಅಂತ ಕೇಳಿದಾಗ SVT ಕಲ್ಯಾಣ ಮಂಟಪ ಅಂತ ಹೇಳ್ತಾನೆ. SVT ಕಲ್ಯಾಣ ಮಂಟಪ, ಸರ್ ಮದುವೆ ಮಾಡ್ಸೋಕ್ಕೆ ಹೋಗ್ತಿದ್ದೀರಾ, ನಿಮ್ಮ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ, ಮದುವೆ ಮಾಡ್ಸೋಕ್ಕೆ ಹೋಗ್ತಿದ್ದೀರಾ ಅಂದ್ಬಿಟ್ಟು ಈ ಕಡೆ ಕಿಟ್ಟಿ ಮದುವೆ ಮನೆ ಕಡೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಚಿಲ್ಟು ಬಂದ್ಬಿಟ್ಟು ಚಾರುಗೆ ಆ ಭಾವ ಕಾಶಿ ಯಾತ್ರೆಗೆ ಹೊರಡ್ತಿದ್ದಾರೆ ಅಂತ ಜೋಕ್ ಮಾಡ್ತಾ ಇರ್ತಾನೆ. ಯಾಕೆ ಕಾಶಿ ಯಾತ್ರೆಗೆ ಹೋಗ್ತಾರೆ ಅಂತ ಅಲ್ಲಿ ಇಬ್ಬರು ಕೂಡ ಮಾತಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ರಾಮಾಚಾರಿನ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತಾರೆ ಎಲ್ಲರೂ. ಅಲ್ಲಿ ಸ್ವಲ್ಪ ಹೊತ್ತು ಚರ್ಚೆ ಆಗುತ್ತೆ, ಕಾಮಿಡಿ ಆಗುತ್ತೆ. ಮುರಾರಿ ಬಗ್ಗೆ ಕಾಮಿಡಿ ಮಾಡ್ತಾರೆ. ಅಲ್ಲಿ ಅಂದರೆ ನೀವು ಕಾಶಿ ಯಾತ್ರೆಗೆ ಹೋಗ್ಬೇಡಿ, ನನ್ನ ಮಗಳನ್ನ ಮದುವೆ ಆಗಿ ಅಂತ ಜೈಶಂಕರ್ ಅವರು ಕಾಲು ತೊಳೆದು ಕನ್ಯಾದಾನ ಮಾಡಬೇಕು ಅಂತ ಆ ಶಾಸ್ತ್ರನೆಲ್ಲ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗ್ತಾರೆ. ಚೌಟ್ರಿ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ದಿಗಂತ್ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾನೆ ರಾಮಾಚಾರಿನ. ಇನ್ನು ಎಲ್ಲೋ ನೋಡಿದ್ದೀನಲ್ಲ ಅಂತ. ಒಳಗಡೆ ಹೋದ್ಮೇಲೆ ಅವನ ಮುಂದೆ ಹೋಗ್ಬಿಟ್ಟು ಕೇಳ್ತಾನೆ, ಮೊನ್ನೆ 13ನೇ ತಾರೀಕು ನೀನು ಶ್ರೀಶೈಲದಿಂದ ನಾನು ಡ್ರಾಪ್ ಮಾಡಿದ್ನಲ್ವ ನಿನಗೆ ಅಂತ ಕೇಳ್ತಾನೆ. ಸರ್ ಏನು ಹೇಳ್ತಿದ್ದೀರಾ, ನಾನು ಇದೇ ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಾ ಇರೋದು. ಇಲ್ಲ ಸರ್, ಆ ಥರ ಏನೂ ಇಲ್ಲ ಅಂತ ಹೇಳ್ತಾನೆ. ಇಲ್ಲ ರೀ, ನೀವು ಕೇಳಿದ್ರಲ್ಲ ಡ್ರಾಪು, ನಾನೇ ಡ್ರಾಪ್ ಮಾಡಿದ್ದೀನಿ ನಿಮಗೆ ಅಂತ ಹೇಳ್ತಾರೆ. ಆಮೇಲೆ ರಾಮಾಚಾರಿ ನೆನೆಸ್ಕೊಂಡು, ಓ ಹೌದಾ ಸರ್, ನೀವು ನೋಡಿರೋದು ನನ್ನ ತಮ್ಮನ್ನ, ನಾವಿಬ್ಬರು ಟ್ವಿನ್ಸು, ಅವನು ಮದುವೆಗೆ ಬರ್ತಿದ್ದಾನೆ ಕೃಷ್ಣ ಅಂತ, ಅವ್ನು ನನ್ನ ತಮ್ಮ ಸರ್ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ರಾಮಾಚಾರಿಗೆ ಶಾಕ್ ಆಗಿಬಿಡುತ್ತೆ. ಆ ವಿಷಯನ ಈ ಕಡೆ ಮಾನ್ಯತಾ ಮತ್ತು ವೈಶಾಖ ಇಬ್ಬರು ಕೂಡ ಕೇಳಿಸ್ಕೊಂಡು ಫುಲ್ ಶಾಕ್ ಆಗಿಬಿಡ್ತಾರೆ. ಇನ್ನೊಂದು ಕಡೆ ಆಟೋದಲ್ಲಿ ಕೃಷ್ಣ ಬರ್ತಾ ಇರಬೇಕಾದ್ರೆ ಅಲ್ಲಿ ಟೊಬ್ಯಾಕೋ ಬೋರ್ಡ್ ಕಾಣಿಸುತ್ತೆ, ಶ್ರದ್ಧಾಂಜಲಿ ಬೋರ್ಡು. ಅದನ್ನು ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾನೆ. ಸರ್ ಒಂದು ನಿಮಿಷ ಆಟೋ ನಿಲ್ಲಿಸಿ ಅಂದ್ಬಿಟ್ಟು ಶ್ರದ್ಧಾಂಜಲಿ ಬೋರ್ಡ್ ಹತ್ರ ಹೋಗಿ ತುಂಬಾ ಬೇಜಾರು ಮಾಡ್ಕೋತಾನೆ. ಟೊಬ್ಯಾಕೋ ಹಿಂದಿಂದೆಲ್ಲನೂ ನೆನೆಸ್ಕೋತಾನೆ. ಸರ್ ನಾನು ಕಲ್ಯಾಣ ಮಂಟಪಕ್ಕೆ ಹೋಗಲ್ಲ, ನೀವು ಹೋಗಿ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಂದು ಯೋಚನೆ ಮಾಡ್ತಾನೆ. ಅವನು ಆಟೋದವನು ಹೇಳಿರ್ತಾನೆ, ಇವ್ನು ಪುಡಿ ರೌಡಿ ಆಕ್ಸಿಡೆಂಟ್ ಮಾಡಿ ಇವ್ರನ್ನ ಸಾಯಿಸ್ಬಿಟ್ರು, ಇವ್ರ ಫೋಟೋ ಯಾಕೆ ನೋಡ್ತಿದ್ದೀರಾ ಅಂದಾಗ ಅವನಿಗೆ ತುಂಬಾ ನೋವಾಗುತ್ತೆ. ನನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟವ್ರೆ, ಇವರನ್ನು ಸಾಯಿಸ್ಬಿಟ್ರ, ಬದಲಾಗಿರೋ ಮುಖಗಳು ಯಾವುದೂ ಬದಲಾಗೇ ಇಲ್ವಾ, ನಾನು ಸುಮ್ಮನೆ ಏಮಾರ್ಬಿಟ್ನ ಅಂದ್ಬಿಟ್ಟು ದೇವರ ಗುಡಿ ಹತ್ರ ಹೋಗಿ, ಅಂದರೆ ಒಂದು ಮರದ ಕೆಳಗಡೆ, ಹಳ್ಳಿ ಮರದ ಕೆಳಗಡೆ ದೇವ್ರು ಇರ್ತಾರೆ, ಅಲ್ಲಿ ಹೋಗಿ ಶಪಥ ಮಾಡ್ತಾನೆ, ನನ್ನ ಕುಟುಂಬನ ನಾನು ಕಾಪಾಡ್ಕೋತೀನಿ, ಯುದ್ಧ ಇವಾಗ ನಾನು ಶುರು ಮಾಡ್ತೀನಿ ನನ್ನ ಕುಟುಂಬದವರ ಪರವಾಗಿ ಅಂತ ಅಲ್ಲಿ ಕಿಟ್ಟಿ ಮಾತಾಡ್ತಾ ಇರ್ತಾನೆ. ಈ ಕಡೆ ಮಾನ್ಯತಾ ಮತ್ತು ವೈಶಾಖ ಬಂದು ದಿಗಂತ್ನ ಪ್ರಶ್ನೆ ಮಾಡ್ತಾರೆ, ನೀನು ಯಾರನ್ನು ನೋಡಿದೆ, ರಾಮಾಚಾರಿ ಥರ ಇರೋನ್ನೇ ನೋಡ್ದ ಅಂತ ಕೇಳ್ತಾರೆ. ಹೌದು, ನಾನು ನೋಡಿದೆ, ಮೈಯೆಲ್ಲ ಗಾಯ ಆಗಿತ್ತು ಅವನಿಗೆ, ಮೊನ್ನೆ ನಾನೇ ಕಾರಲ್ಲಿ ಡ್ರಾಪ್ ಮಾಡಿದೆ, ಮದುವೆಗೆ ಹೋಗ್ತಿದ್ದೀನಿ ಅಂತಲೇ ಹೇಳಿದ್ದು ಅವನು, ಏನು ಹೆಸರು ಹೇಳ್ದ ಅಂದಾಗ ಕೃಷ್ಣ ಅಂತ ಅಂದಾಗ ಇವ್ರಿಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಇಬ್ರಿಗೂ, ಮಾನ್ಯತಾ ಮತ್ತು ವೈಶಾಖಗೆ. ಇನ್ನೊಂದು ಕಡೆ ಚಾರು ರೆಡಿಯಾಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇರ್ತಾಳೆ. ಫ್ರೆಂಡ್ಸ್ ಎಲ್ಲ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ತುಂಬ ಹೊಗಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮಂಜರಿ ಹಾಗೆ ವೈಶಾಖ ಮಾನ್ಯದ 3 ಜನ ಸೇರಿಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ. ಇನ್ನು ನಮ್ಮ ಕತೆ ಮುಗೀತು ಬಿಡಿ, ಸಾಯಿಸ್ದೆ ನಮ್ಮನ್ನು ಅಂತೂ ಬಿಡಲ್ಲ, ಅವನು ಬಂದೇ ಬರ್ತಾನೆ, ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತ ಇಲ್ಲಿ ವೈಶಾಖ ಮಾನ್ಯತೆ ಮೇಲೆ ಹಾಕ್ತಾ ಇರ್ತಾಳೆ. ಆಗ ಸ್ವಲ್ಪ ಬಾಯಿ ಮುಚ್ತೀಯಾ ಅಂದ್ಬಿಟ್ಟು ಮಾನ್ಯತೆ ಇದು ಮಾಡ್ತಾ ಇರ್ತಾಳೆ. ಸ್ವಲ್ಪ ಸುಮ್ಮನಿರು, ನಿನ್ನ ತಮ್ಮ ಹಾಗೆ ಪಂಡ್ರು, ಅದು ಇದು ಹಾಗೆ ಮಾಡಿಬಿಡ್ತಾನೆ, ಹೊಸ್ಕಾಕ್ಬಿಡ್ತಾನೆ ಅಂತ ಎಲ್ಲ ಹೇಳ್ದೆ, ಇವಾಗ ನನ್ನ ಮೇಲೆ ಆಗ್ತಿದ್ಯಾ ಅಂತ 3 ಜನನೂ ವಾದ ಮಾಡ್ತಾ ಇರ್ತಾರೆ. ಓ, ನಿಮ್ಮಿಬ್ರು ಸತ್ಯ ಆಚೆ ಬಂದ ಮೇಲೆ ನಾವಿಬ್ಬರು ಈ ಮದುವೆಗೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅಂತ ನಾವು ಸಿಕ್ಕಾಕೋತೀವಿ, ಮಾನ್ಯತೆ ಏನಾದರೂ ಮಾಡು ಅಂತ ಮಂಜರಿ ಹೇಳ್ತಾಳೆ. 3 ಜನನೂ ಹೆದರ್ಕೊಂಡು, ಇನ್ನು ಬಿಡಲ್ಲ ಅವ್ನು ನಿಜವಾಗ್ಲೂ ನಮ್ಮನ್ನ ಏನಾದರೂ ಮಾಡಿ ಅಂದಾಗ ನಾನೇನು ಮಾಡೋಕ್ಕಾಗುತ್ತೆ ಅಂತ ಫುಲ್ ಹೆದರ್ಕೋತಾ ಇರ್ತಾಳೆ ಮಾನ್ಯತಾ. ಈ ಕಡೆ ಕಿಟ್ಟಿ ಫುಲ್ ರೆಬಲ್ ಡ್ರೆಸ್ಸಲ್ಲಿ ರೆಡಿಯಾಗಿ, ಈಗ ಸತ್ಯ ಹೇಳಲೇಬೇಕು ನಾನು, ಈ ಥರ ಮೌನವಾಗಿದ್ದರೆ ಎಲ್ಲರನ್ನೂ ಮುಗಿಸ್ಬಿಡ್ತಾರೆ, ಒಬ್ಬೊಬ್ಬರನ್ನು ಎಲ್ಲನೂ ಮುಗಿಸ್ತಾ ಬರ್ತಿದ್ದಾರೆ, ಅಣ್ಣಂಗೆ ಆ ಥರ ಮಾಡಿದ್ರು, ನಾನು ಅಯೋಧ್ಯೆಗೆ ಹೋಗಬೇಕಾಗಿರೋನ್ನ ಕೊಲೆ ಪ್ರಯತ್ನ ಮಾಡಿದ್ರು, ನನ್ನ ಫ್ರೆಂಡನ್ನು ಸಾಯಿಸ್ಬಿಟ್ರು, ಈಗ ಮಾತ್ರ ಬಿಡಲ್ಲ ಅವ್ರನ್ನ, ಏನಾದರೂ ಸತ್ಯ ಹೇಳೋಕ್ಕೆ ಹೋದಾಗ ಪ್ರಾಬ್ಲಮ್ ಮಾಡೋಕ್ಕೆ ಹೋದರೆ ರಕ್ತನೇ ಹರಿಸ್ತೀನಿ ಅವ್ರ ಮೇಲೆ ಅಂತ ಫುಲ್ಲು ಸ್ಟ್ರಾಂಗಾಗಿ ಹೇಳ್ತಾ ಇರ್ತಾನೆ. ಬಿಡಲ್ಲ ಅಂದರೆ ಬಿಡಲ್ಲ ಅವ್ರನ್ನ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಚಾರುಗೆ ಎಲ್ಲ ರೆಡಿಯಾಗಿ ಕೂತಿರ್ಬೇಕಾದ್ರೆ ಅಲ್ಲಿ ಅಜ್ಜಿ ಜಾನಕಿ ಅವರು ಹಳೆ ಕಾಲದ, ಅಂದರೆ ಅವರ ಹಿಂದಿನ ಕಾಲದವರು ಕೊಟ್ಟಿದ್ದಂಥ ಒಡವೆ, ಅದನ್ನು ಹಾಕೋಬೇಕು ಅಂತ ಚಾರುಗೆ ತಂದು ಕೊಡ್ತಾರೆ. ನಮ್ಮತ್ತೆ ಕೊಟ್ಟಿದ್ದು, ಈಗ ನಾನು ನಿನಗೆ ಕೊಡ್ತಾ ಇದ್ದೀನಿ, ಇದನ್ನೇ ಹಾಕ್ಕೊಂಡು ನೀನು ಮದುವೆ ಹಸೆಮಣೆ ಮೇಲೆ ಕೂರಬೇಕು ಅಂತ ಹೇಳಿದಾಗ ಚಾರು ಬೇಜಾರು ಮಾಡ್ಕೋತಾಳೆ.
ತುಂಬ ಹಳೇದಮ್ಮ, ಆದರೂ ಬೇಜಾರು ಮಾಡ್ಕೋಬೇಡ ಅಂದಾಗ ನೋಡ್ಬಿಟ್ಟು ಒಡವೆನ ನನಗೆ ಬೇಜಾರಾಗ್ತಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ಆದರೆ ಏನೋ ಒಂದು ಟ್ವಿಸ್ಟನ್ನು ಇಟ್ಟಿರ್ತಾರೆ. ಸೊ ಇದಿಷ್ಟಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.